ಯಾರು ಈ ಚುನಾವಣೆನ ಒಂದು ಜನಗಳನ್ನ ಮನಸ್ಸು ಗೆಲ್ತಾರ ಅಂತವ್ರಿಗೆ ನಮ್ಮ ಟಿಕೆಟ್ ಗ್ಯಾರಂಟಿ ಯೋಜನೆಗಳಿಂದ ಏನೇನು ಅಭಿವೃದ್ಧಿ ಕೆಲಸಗಳಾಗಿಲ್ಲ. ರಾಜಣ್ಣ ಅವರಿಗೆ ನಮ್ಮ ಸಪೋರ್ಟ್. ರಾಜಣ್ಣ ಅವರಿಗೆ ಇವತ್ತಿಗೂ ರೈತರು ಟವಲ್ ಹಾಕೊಂಡು ಗ್ರಾಮೀಣ ಭಾಗದಲ್ಲಿ ಹೋರಾಟ ಮಾಡೋ ಪರಿಸ್ಥಿತಿ ಬಂದಿದೆ ಅಂದ್ರೆ ನಮಗೆ ಒಬ್ಬ ಸೂಕ್ತ ನಾಯಕನ ಕೊರತೆ ಇದೆ. ಆದ್ರೆ ಅಧಿಕಾರ ಕೊಟ್ಟ ಮೇಲೆ ಅಲ್ಲಿ ನಿರೀಕ್ಷಣೆ ಮಾಡಿದಷ್ಟು ಕೆಲಸಗಳೇ ಆಗ್ಲಿಲ್ಲ. ಅನುಕಂಪ ಇಲ್ಲಿ ಕೆಲಸ ಮಾಡಲ್ಲ ಅಂತ ನಮ್ಮ ಅರ್ಥ. ಜನ ಸೇವೆ ಮಾಡ್ತೀನಂತ ಬಂದಿರೋಂತ ವ್ಯಕ್ತಿ ಯಾರಾದ್ರೂ ಇದ್ರೆ ಅದು ಕಾಡುಗೊಲ್ಲ ರಾಜಣ್ಣ ಅವರು ಮಾತ್ರ. JDS ಇಂದನೂ ರಾಜಣ್ಣ ಕೊಡ್ಬೇಕನ್ನೋದು ಬಹಳ ಇದೆ. ಗ್ರಾಮೀಣ ಭಾಗದಲ್ಲಿ ಇವತ್ತಿಗೂ ಕುಡಿಯ ನೀರಿನ ಆಕಾರ ಇದೆ. ಸುತ್ತಮುತ್ತಗಳ ಹಳ್ಳಿಗಳಿಗೆ ಹೋದ್ರೆ ನಮಗೆ ಬಿಜೆಪಿ ಬೇರೆಲ್ಲ, JDS ಬೇರೆಲ್ಲ, ಒಟ್ಟು NDA ಅಭ್ಯರ್ಥಿಯಾಗಿ ಇಲ್ಲಿ ಗೆಲುವು ಸಾಧಿಸುತ್ತೆ. ಯಾವುದೇ ನಾವು ಕೆಲಸ ಮಾಡಿದಾಗ ಅದು ಮತದಾರರ ಮನಸ್ಸಲ್ಲಿ ಶಾಶ್ವತವಾಗಿ ನೆಲೆ ನಿಲ್ಲಿಸುವಂತ ಕೆಲಸ ಮಾಡಿದಾಗ ಮಾತ್ರ ವ್ಯಕ್ತಿ ಗೆಲ್ಲಕ್ಕೆ ಸಾಧ್ಯ. ದಯವಿಟ್ಟು ನಮಸ್ಕಾರ ವೀಕ್ಷಕರೇ, ಹಿರಿಯೂರು ಉಪಚುನಾವಣೆ ಕಾವು ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ. ಹೊಸ ಮುಖ್ಯಮಂತ್ರಿ, ಹೊಸ ಸಚಿವರುಗಳು, ಹೊಸ ಸರ್ಕಾರ, ಅದ್ರ ಜೊತೆಯಲ್ಲೇ ಸಚಿವರಾಗಿದ್ದಂತ ಸುಧಾಕರ್ ಅವರ ಕ್ಷೇತ್ರ, ಅವರು ಅಕಾಲಿಕ ನಿಧನರಿಂದಾಗಿ ತೆರವಾಗಿರುವಂತ ಕ್ಷೇತ್ರ. ಕನಕ ಕರ್ನಾಟಕ ತಂಡ ಇವತ್ತು ಹಿರಿಯೂರಲ್ಲಿದೆ. ಇಲ್ಲಿರುವ ಮತದಾರನೇ ಮಾತಾಡ್ಸೋಣ. ಹೇಗಿದೆ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ಮತ್ತು JDS ಮೈತ್ರಿ ಅಂತ? ಸರ್ ನಮಸ್ತೆ, ನಿಮ್ಮ ಹೆಸರು? ಸರ್, ನನ್ನ ಹೆಸರು ನಾಗರಾಜ್ ಅಂತ, ವಕೀಲರು. ಯಾರು ಸರ್ ಬಿಜೆಪಿ ಟಿಕೆಟ್? ಬಿಜೆಪಿಗ JDS ಟಿಕೆಟ್? ಇಲ್ಲಿ ಆಲ್ಮೋಸ್ಟ್ ಆಲ್ ನಾವು ಮೈತ್ರಿಕೂಟದ್ದೇ ಒಟ್ಟು NDA ಇದೆ. ಆದಷ್ಟು ಈ ಬಿಜೆಪಿದು ಟಿಕೆಟ್ ಅನ್ನಂಗೆ ನಮಗೆ ಕಾಣ್ತಾ ಐತೆ. ಬಿಜೆಪಿಲೂ 2-3 ಜನ ಆಸ್ಪಿರೆಂಟ್ ಇದಾರೆ. ಯಾರಿಗೆ ಸಿಕ್ಕರೆ ಒಳ್ಳೇದು? ನಮ್ಮಲ್ಲಿ 2-3 ಜನ ಇದ್ದಿದ್ರು ಸಮೇತ ಯಾರು ಉತ್ತಮವಾಗಿ ಇಲ್ಲಿ ಸಮಾಜ ಸೇವೆ ಮಾಡ್ಕೊಂಡಿದ್ದಾರೆ, ಯಾರು ಈ ಚುನಾವಣೆನ ಒಂದು ಜನಗಳನ್ನ ಮನಸ್ಸು ಗೆಲ್ತಾರ ಅಂತವ್ರಿಗೆ ನಮ್ಮ ಟಿಕೆಟ್ ಕೊಡ್ಲಿ ಅಂತ ನಮ್ದು. ಯಾರು ನಿಮ್ಮ ಮನಸ್ಸಲ್ಲಿ ಇದಾರೆ ಹೇಳ್ಬೋದಾ? ನಮ್ಮ ಮನಸ್ಸಿನಲ್ಲಿ ಇದಾರೆ ನಮ್ಮ ರಾಜಣ್ಣರು ಅಂತ. ಯಾರು? ಕಾಡ್ಗೋಳ್ರು? ಹೌದೌದು. ಇತ್ತೀಚೆಗಷ್ಟೇ ಬಿಜೆಪಿ ಸೇರ್ಪಡೆ ಆದ್ರು. ಅವರು ಇತ್ತೀಚೆಗೆ ಎಂಬುದಕ್ಕಿಂತ ಅಧಿಕೃತವಾಗಿ ಮೊನ್ನೆ ಬಿಜೆಪಿ ಸೇರಿದ್ದಾರೆ. ಬಟ್ MP ಚುನಾವಣೆಯಲ್ಲಿ ಸಂದರ್ಭದಲ್ಲೂ ಸಹ ಸುಮಾರು ರಾಜ್ಯ ಮಟ್ಟದಲ್ಲಿ ಎಲ್ಲ ಅವರು ಸಂಘಟನೆ ಮಾಡಿ ಸುಮಾರು ಒಂದು 6 ಜಿಲ್ಲೆಗಳಲ್ಲಿ, ಒಂದು 6 ಕ್ಷೇತ್ರಗಳಲ್ಲಿ, MP ಕ್ಷೇತ್ರಗಳಲ್ಲಿ ಬಿಜೆಪಿಗೂ ಮತ್ತು JDSಗೂ ಬೆಂಬಲ ಸೂಚಿಸಿ ಮತ್ತೆ ಆ ಗೆಲುವಿಗೆ ಪ್ರಮುಖ ಪಾತ್ರ ವಹಿಸಿದ್ದಾರೆ. ಈಗ ಅವ್ರ ಪಕ್ಷ ಸೇರ್ಪಡೆ ನೋಡಿದ್ರೆ ಅಧಿಕೃತವಾಗಿ ಅವರೇ ಅಭ್ಯರ್ಥಿ ಅನ್ಸುತ್ತಾ ಬಿಜೆಪಿಯಿಂದ? ಹೌದು, ನಮಗೂ ಅನ್ಸುತ್ತೆ. ವರಿಷ್ಠರು ಸಮೇತ ಒಂದು ಯಾವುದೇ ನಿಟ್ಟಿನಲ್ಲಿ ಒಂದು ಭರವಸೆ ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಕಾದ್ ನೋಡೋಣ. ಯಾವಾಗ್ಲೂ ಬೈ ಎಲೆಕ್ಷನ್ ಗಳಲ್ಲಿ ಸಿಂಪತಿ ವರ್ಕ್ ಆಗುತ್ತೆ. 2023 ಸಾರ್ವತ್ರಿಕ ಚುನಾವಣೆ ಆದ್ಮೇಲೆ ಕರ್ನಾಟಕದಲ್ಲಿ 6 ಬೈ ಎಲೆಕ್ಷನ್ ಆಯ್ತು. 6 ಕಾಂಗ್ರೆಸ್ ಗೆದ್ದಿದೆ. ಇಲ್ಲಿ ಏನಾಗ್ಬೋದು ಸರ್? ಇದು ನಾವು ಕರ್ನಾಟಕದಲ್ಲಿ ನೋಡಿದಾಗ ಎಲ್ಲಾ ರೀತಿಯಲ್ಲಿ ಬೇರೆ ಬೇರೆ ಕಡೆ ಯಾವ್ದು ಅನುಕಂಪ ಕೆಲಸ ಮಾಡಿರ್ಬೋದು. ಹಂಗೆ ನೋಡಿದ್ಮೇಲೆ ಹಿರಿಯೂರಿನಲ್ಲಿ ಆ ತರ ಆಗಲ್ಲ. ಯಾಕಂದ್ರೆ ಇಲ್ಲಿ ಇರ್ತಕ್ಕಂಥ ಜನ ಅವ್ರಿಗೂ ಒಂದ್ಸಲ ಅಧಿಕಾರ ಕೊಟ್ರು. ಆದ್ರೆ ಅಧಿಕಾರ ಕೊಟ್ಟ ಮೇಲೆ ಅದ್ ನಿರೀಕ್ಷಣೆ ಮಾಡಿದಷ್ಟು ಕೆಲಸಗಳೇ ಆಗ್ಲಿಲ್ಲ. ಅನುಕಂಪ ಇಲ್ಲಿ ಕೆಲಸ ಮಾಡಲ್ಲ ಅಂತ ನಮ್ಮ ಅರ್ಥ. ಹೀಗಾಗಿ ಈ ಸಲ ಬಿಜೆಪಿ ಗೆಲ್ಲುತ್ತೆ. JDS ಬೆಂಬಲ ಸಿಗುತ್ತಾ? ಹೌದು, 100ಕ್ಕೆ 100 ಭಾಗ. ನಮಗೆ ಬಿಜೆಪಿ ಬೇರೆಲ್ಲ, JDS ಬೇರೆಲ್ಲ, ಒಟ್ಟು NDA ಅಭ್ಯರ್ಥಿಯಾಗಿ ಇಲ್ಲಿ ಗೆಲುವು ಸಾಧಿಸುತ್ತೆ. ಎಲ್ಲಾ ತರ ಚುನಾವಣೆ, ಕರ್ನಾಟಕ ರಾಜ್ಯದಲ್ಲಿ ಉಪಚುನಾವಣೆ ಏನೇನ್ ನಡೆದೈತೋ ಅದು ಬೇರೆ. ಹಿರಿಯೂರಿನ ರಾಜಕೀಯ ಪರಿಸ್ಥಿತಿನೇ ಬೇರೆ, ಈ ಲೆಕ್ಕನೇ ಬೇರೆ. ನಾವು ಹಿಂಗೆ ವರ್ಕ್ ಮಾಡ್ತೀವಿ. ಸಮಾಜ ಸೇವೆಗೆ ಮಾಡ್ತೀವಿ. ಏನಾಗುತ್ತೆ ಈ ಸಲ ಬೈ ಎಲೆಕ್ಷನ್? ಬೈ ಎಲೆಕ್ಷನ್ ನಮ್ಮ ನಿರೀಕ್ಷೆ ಅದೇ, ಬಿಜೆಪಿ JDS ಒಂದಾಗಿ ಬಿಜೆಪಿನೇ ಗೆಲ್ಲುತ್ತೆ ಅಂತ ನಿರೀಕ್ಷೆ ಇದೆ. ಈಗ JDS ಒಳ್ಳೆ ಓಟ್ ಇದೆ ಇಲ್ಲಿ. ಹೌದೌದು, ಓಟ್ ಇದೆ. JDS ಕನಿಷ್ಠ ಒಂದು 25-30 ಸಾವಿರ ಓಟ್ ಇದೆ. 30,000 ಮೇಲೆ ಓಟ್ ಇದೆ JDS. ರವೀಂದ್ರಪ್ಪ ಅವರು 38,000 ಓಟ್ ತಗೊಂಡಿದ್ದಾರೆ. 2013ರಲ್ಲಿ 70,000 ಓಟ್ ಇತ್ತು. ಹೌದು, ಆದ್ರೆ JDS ಗೆದ್ದಿಲ್ಲ. ಆದ್ರೆ JDS ಬಲ ಸಿಕ್ಕಿದ್ರೆ ಬಿಜೆಪಿ ಗೆಲ್ಲುತ್ತೆ. ಬಿಜೆಪಿನೂ ರಾಜಣ್ಣ ಅವ್ರಿಗೆ ನಮ್ಮ ಸಪೋರ್ಟ್. ರಾಜಣ್ಣ ಅವ್ರಿಗೆ ಸಂಪೂರ್ಣ ಬೆಂಬಲ. ರಾಜಣ್ಣ ಅವ್ರಿಗೆ ನಮ್ದು. ಏನಾಗ್ಬೇಕು ಹಿರಿಯೂರಿಗೆ? ಹಿರಿಯರಿಗೆ ಆಗೋದ್ ಬಹಳ ಇದೆ ಸರ್. ಅದು ಪಟ್ಟಿ ಮಾಡ್ತಾ ಹೋದ್ರೆ ಈಗ ಏಕಾಕಿ ಹೇಳಕ್ ಬರಲ್ಲ. ಸಚಿವರಾಗಿದ್ದ ಸುಧಾಕರ್ ಅವ್ರು ಏನ್ ಏನು ಮಾಡಿಲ್ಲ. ಈ ಗ್ಯಾರಂಟಿ ಯೋಜನೆಗಳಿಂದ ಏನೇನು ಅಭಿವೃದ್ಧಿ ಕೆಲಸಗಳಾಗಿಲ್ಲ. ಅಧಿಕಾರಕ್ಕೋಸ್ಕರ ಗ್ಯಾರಂಟಿ ಯೋಜನೆ ತಂದ್ರು, ವರ್ಕೌಟ್ ಆಯ್ತು. ಅದನ್ನ ಮುಂದುವರ್ಸ್ಕೊಂಡು ಹೋಗ್ತಾ ಇದಾರೆ. ಅವ್ನ್ ಬಿಟ್ರೆ ಅಧಿಕಾರ ಇರಲ್ಲ, ಅಧಿಕಾರ ಬಿಟ್ರೆ ಗ್ಯಾರಂಟಿ ಇರಲ್ಲ. ಅವ್ರು ನಡೆಸ್ಕೊಂಡು ಹೋಗ್ತಾ ಇದಾರೆ. ಈಗ ಹೊಸ ಮುಖ್ಯಮಂತ್ರಿ ಬಂತಾರೆ, ಚುನಾವಣೆ ಸವಾಲಾಗಿ ತಗೋತಾರೆ. DK ಶಿವಕುಮಾರ್ ಆಗ್ತಾರ. ಅವ್ರ ಪಕ್ಷದಿಂದ ಅವ್ರು ಆಗ್ತಾರೆ. ನಾವು ನಮ್ಮ ಪಕ್ಷದಿಂದ ನಾವು ಸವಾಲಾಗಿ ನಮ್ಮ ಪಕ್ಷ ಗೆಲ್ಸಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ನಿಮ್ಮ ಹೆಸರು? ವಿಶ್ವನಾಥ್ ಅಂತ ಹೇಳಿ. ಏನ್ ಮಾಡ್ತೀರಿ? ನಂದು ಹೋಟೆಲ್ ಇದೆ. ಪ್ಲಸ್ ಬಿಸ್ನೆಸ್ ಪರವಾಗಿಲ್ಲ, ನಡೀತಾನೆ ಇದೆ. ಹೋಟ್ಲ್ ಇದೆ, ಪ್ಲಸ್ ಬಿಜೆಪಿ ಕಾರ್ಯಕರ್ತನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಬಿಜೆಪಿ ಸಾಮಾನ್ಯ ಕಾರ್ಯಕರ್ತರು ಟಿಕೆಟ್ ಕೊಡ್ತಾರೆ. ಅವು ಖಂಡಿತವಾಗ್ಲಿ ಇದು 100ಕ್ಕೆ 100ರಷ್ಟು ಸತ್ಯ. ನಾನಾಗಲೇ 2008ನೇ ಇಸ್ವಿನಲ್ಲೇ ನಾನು ಕಾಂಟ್ಯಾಕ್ಟ್ ಮಾಡಿದ್ದು, ನಗರಸಭೆ ಮೆಂಬರ್ ಇದು ಕನೆಕ್ಟ್ ಮಾಡಿ ಸೋತಿದ್ದೀನಿ. ನಾನು ಸ್ಪರ್ಧೆ ಮಾಡಿ ಸೋತಿದ್ದೀನಿ. ಹಂಗಾಗಿ ಸಾಮಾನ್ಯ ಕಾರ್ಯಕರ್ತನಿಗೂ ಯಾವತ್ತು ಬಿಜೆಪಿ ಒಳಗೆ ಕಾರ್ಯಕರ್ತರಿಗೆ
ಪಕ್ಷ ಸೀಮಿತ ಯಾವತ್ತಿದ್ರು. ಕಾರ್ಯಕರ್ತರಿಗೆ ಟಿಕೆಟ್ ಕೊಡೋದು ಯಾವುದೇ ತರ ಅನುಮಾನ ಬೇಡ. ಹಿರಿಯೂರಿನಲ್ಲಿ ಏನಾಗಿದೆ ಮೂಲಭೂತ ಸೌಕರ್ಯ ಅಂದ್ರೆ ಅತಿ ಹೆಚ್ಚಿನದಲ್ಲಿ ಸ್ವತಂತ್ರ ಬಂದು 80 ವರ್ಷ ಆದ್ರೂ ನಮಗೆ ಗ್ರಾಮೀಣ ಭಾಗದಲ್ಲಿ ಕುಡಿಯೋ ನೀರಿಗೆ ಹಾಹಾಕಾರ ಇದೆ. ರೈತರು ಇವತ್ತಿಗೂ ರೈತರು ಟವಲ್ ಹಾಕೊಂಡು ಗ್ರಾಮೀಣ ಭಾಗದಲ್ಲಿ ಹೋರಾಟ ಮಾಡೋ ಪರಿಸ್ಥಿತಿ ಬಂದಿದೆ. ಅಂದ್ರೆ ನಮಗೆ ಒಬ್ಬ ಸೂಕ್ತ ನಾಯಕನ ಕೊರತೆ ಇದೆ. ಒಬ್ಬ ಒಳ್ಳೆ ನಾಯಕ, ಶಾಸಕ ಬೇಕು. ನಿರಂತರವಾಗಿ ಜನ ಸೇವೆ ಮಾಡ್ತೀನಿ ಅನ್ನೋ ಒಬ್ಬ ಶಾಸಕ ಬೇಕು. ಮೊದಲೇ ಬಾರಿಗೆ ಬೆಂಗಳೂರಿಂದ ಬಂದಿದ್ದಾರೆ. ಇಲ್ಲೆಲ್ಲ ಸ್ಥಳೀಯ ಅಭ್ಯರ್ಥಿ ಬೇಕನ್ನೋ ಕೆಲವರು ಒಂದಿಷ್ಟು ಕೂಗುನು ಐತೆ. ಆದ್ರೆ ಜನ ಸೇವೆ ಮಾಡ್ತೀನಂತ ಬಂದಿರೋಂಥ ವ್ಯಕ್ತಿ ಯಾರಾದ್ರೂ ಇದ್ರೆ ಅದು ಕಾಡುಗೊಲ್ಲ ರಾಜಣ್ಣ ಅವರು ಮಾತ್ರ ಸೀಮಿತವಾಗಿ ಬಂದಿದ್ದಾರೆ ಇವತ್ತಿನವರೆಗೂ. ಅವರು ನಿರಂತರವಾಗಿ ನಾನು ಹತ್ರದಿಂದ ಅವರು ಕೆಲವು ದಿನಗಳ ಮಾತ್ರ ಪರಿಚಯ. ಬಹಳ ಒಬ್ಬ ವ್ಯಕ್ತಿನ ಎಷ್ಟೊತ್ತು ನೋಡ್ಬೇಕನ್ನೋದೇನಿಲ್ಲ. ಅವರು ಪ್ರತಿಯೊಬ್ಬ ಸಾಮಾನ್ಯನು ಅಣ್ಣ ಅಂತಲೇ ಮಾತಾಡಿಸ್ತಾರೆ. ಅಂತ ವ್ಯಕ್ತಿ ಇನ್ನು ಹುಡುಕಿದ್ರು ಸಿಗೋದಿಲ್ಲ. ನಾವು ಪ್ರತಿ ತಾಲೂಕಿಗೆ 5 ವರ್ಷಕ್ಕೊಂದ್ಸಲ ಚುನಾವಣೆ ಬರುತ್ತೆ. ಬಟ್ ನಮ್ಮ ತಾಲೂಕಿಗೆ 3 ವರ್ಷಕ್ಕೆ ಚುನಾವಣೆ ಬಂದಿದೆ. ಒಳ್ಳೆ ವ್ಯಕ್ತಿನೂ ಸಿಕ್ಕಿದ್ದಾರೆ. ದಯವಿಟ್ಟು ನಾನು NDA ಅಭ್ಯರ್ಥಿಯಾಗಿ ರಾಜಣ್ಣವರಿಗೆ ಟಿಕೆಟ್ ಕೊಡ್ಬೇಕಂತೇಳಿ ನಾನು ಪಕ್ಷದ ವರಿಷ್ಠರಲ್ಲಿ ಮನವಿ ಮಾಡ್ತೀನಿ ಈ ಮೀಡಿಯಾ ಮುಖಾಂತರ. ಯಾರೇ ಅಭ್ಯರ್ಥಿಯಾಗಿ ಈ ಹಿರಿಯ ಕ್ಷೇತ್ರದಲ್ಲಿ ಶಾಸಕರಾಗಿ ಗೆದ್ಬಂದದಲ್ಲಿ ಹೆಚ್ಚಿನದಾಗಿ ರೈತರಿಗೆ ಪ್ರಾಮುಖ್ಯತೆ ಕೊಡ್ಬೇಕನ್ನೋದು ನನ್ನ ವೈಯಕ್ತಿಕ ಮನವಿ. ಹೆಚ್ಚಿನದಾಗಿ ಕರೆಂಟು ಪ್ಲಸ್ ಅವರಿಗೆ ನೀರಿಂದು. ಇವತ್ತು ರೈತರು ಹೋರಾಟ ಮಾಡ್ಬೇಕನ್ನೋ ಅವ್ರು ಅನ್ನದಾತರು ನಮಗೆ ಕೇವಲ ನಾವು ಅನ್ನದಾತ ಅಂತೇಳಿ ನಾವು ಮೀಡಿಯಾ ಮುಖಾಂತರ ಸ್ಟೇಜ್ ಮೇಲೆ ಇದು ಭಾಷಣ ಮಾಡೋದಲ್ಲ. ಅವ್ರಿಗೆ ಅನ್ನದಾತರಿಗೆ ಪ್ರತಿಯೊಂದು ವಿಚಾರದಲ್ಲೂ ನೋವಾಗದ ರೀತಿ ನಾವು ನೋಡ್ಕೋಬೇಕು. ಪ್ರತಿಯೊಬ್ಬ ಮಾನವೀಯತೆ ಇರೋಂಥ ರಾಜಕಾರಣಿ ಆಗಿರ್ಬೋದು, ಯಾವುದೇ ವಿಚಾರದಾಗ್ಲಿ ಇರಲಿ, ಫಸ್ಟ್ ಮೊದಲೇದಾಗಿ ನೀರಿಗೆ ಪ್ರಾಮುಖ್ಯತೆ ಕೊಡ್ಬೇಕಂತೇಳಿ ನಾನು ಈ ಮೀಡಿಯಾ ಮುಖಾಂತರ ಅವ್ರಿಗೆ ಕೇಳ್ಕೊಂತೀನಿ. ಓಕೆ, ಈಗ ಬಿಜೆಪಿಲಿ ಕಾಂಪಿಟೇಷನ್ ಇದೆ. JDS ಅವರು ಇತ್ತೀಚೆಗಷ್ಟೇ ಕುಮಾರಸ್ವಾಮಿ ಅವರು ಮಾತಾಡ್ತಾ ಇದ್ರು, ನಮ್ಮ ಒಕ್ಕಲಿಗರು ಓಟ್ ಜಾಸ್ತಿ ಇದೆ, ಹಂಗಾಗಿ ಹಿರಿಯರು ಟಿಕೆಟ್ ಬಿಟ್ಕೊಟ್ರೆ JDSಗೆ ಒಳ್ಳೇದು ಅಂತಿದ್ರು. ನೀವೇನಂತೀರಾ? ಹಂಗೇನಾರ ಆದ್ರೆ ರಾಜಣ್ಣ ಅವ್ರು JDS ಚಿನ್ನಕ್ ರೆಡಿ? ಅವಕಾಶ ಇದೆ. ಅವ್ರು JDS ಇಂದನೂ ರಾಜಣ್ಣರಿಗೆ ಕೊಡ್ಬೇಕನ್ನೋದು ಬಹಳ ಇದೆ. ಇಂಥ ವ್ಯಕ್ತಿ ಹುಡುಕಿರು ಸಿಗಲ್ಲ ಅನ್ನೋದು ಅವ್ರಿಗೂ ಗೊತ್ತಾಗಿದೆ. ಬಟ್ ಏನಂದ್ರೆ ಸ್ಥಳೀಯ ಅಭ್ಯರ್ಥಿ ಅನ್ನೋದು ಒಂದು ಕೊರತೆ ಬಿಟ್ರೆ ಬೇರೆ ಏನು ಇಲ್ಲ. JDS ನವ್ರ ಸಮೇತ JDS ಚಿಹ್ನೆಯಿಂದನೂ ಸ್ಪರ್ಧೆ ಮಾಡಕ್ ಅವರು ಅವಕಾಶ ಕೊಟ್ಟಿದ್ದಾರೆ. ರಾಜಣ್ಣವ್ರಿಗೆ ಆಪ್ಷನ್ಸ್ ಇಟ್ಟಿದ್ದಾರೆ. ಅವ್ರು ಯಾರು ನಮ್ಮ ಪಕ್ಷದಿಂದ ಕೊನೆಗೆ ನಮ್ಮ ಪಕ್ಷದಿಂದ ಸ್ಪರ್ಧಿಸ್ಲಿ ಅನ್ನೋ ಮನೋಭಾವ ಅವ್ರದಲ್ಲೂ ಇದೆ. ಬಟ್ ನಮ್ಮ ಚಿಹ್ನೆಯಿಂದ BJP-ಯಿಂದ ಸ್ಪರ್ಧಲಿ ಅನ್ನೋದು ನಮ್ಮ ಮನೋಭಾವ ಇದೆ. ಬಟ್ ಇಬ್ರು ನಾವು ಯಾವುದೇ ತರಹದ ಬೇಡ, NDA ಅಭ್ಯರ್ಥಿ ಅಂತ ಹೇಳಿ ಘೋಷಣೆ ಮಾಡ್ಬಿಟ್ರೆ ಕೆಲಸ ಮಾಡಕ್ಕೆ ಸಾಕಷ್ಟು ಅನುಕೂಲ ಆಗುತ್ತೆ ಅನ್ನೋದು ನನ್ನ ಮನವಿ ಅಷ್ಟೇನೆ. ಆದಷ್ಟು ಬೇಗ ಕ್ಲಿಯರ್ ಆದ್ರೆ ಬಹಳ ಅನುಕೂಲ ಆಗುತ್ತೆ. ಸ್ವತಂತ್ರ ಪೂರ್ವ ಭಾಗದಲ್ಲಿ ಇದು ಈ ನೋಡ್ರಿ, ಎಡಭಾಗ ಮತ್ತು ಬಲಭಾಗದಲ್ಲಿ ಚರಂಡಿನೇ ಇರ್ಲಿಲ್ಲ. ಈ ರೀಸೆಂಟ್ ಆಗಿದೆ. ಇನ್ನ ನಮ್ ಇದು ತೊರೆ ಸೇತುವೆಯಿಂದ ಮುಂಭಾಗದಲ್ಲಿ ಸ್ವತಂತ್ರ ಪೂರ್ವದಲ್ಲಿ ಮಾಡಿದಂತ ಚರಂಡಿ ಇವತ್ತಿಗೂ ಚರಂಡಿ ಇಲ್ಲ ನಗರ ಭಾಗದಲ್ಲಿ. ಇದು ನಮ್ಮ ದೌರ್ಬಲ್ಯ. ಹಂಗಾಗಿ ಜನ 3 ಸಲ ಗೆಲ್ಸ್ತಾ ಬಂದ್ರು. ಇದು ಜನ ಅಂದ್ರೆ ಈಗ ನೋಡ್ರಿ, ಇಲ್ಲಿ ನಾವು ಬಲಭಾಗದಲ್ಲಿ ನೋಡ್ಬೋದು, ಒಬ್ಬ ವ್ಯಕ್ತಿ ಬಂದಿದ್ದಾರೆ, ಯಾರೋ ಗೋಲ್ಡ್ ಮನುಷ್ಯ ಅಂತೆ. ಹೆಸರೆಲ್ಲ ಪ್ರಸ್ತಾಪ ಮಾಡಕ್ ಹೋಗ್ಬಾರ್ದು, ನಾನು ಮಾಡಕ್ ಹೋಗಲ್ಲ. ಸುಮ್ನೆ ಹಣಕ್ಕೆ ಸೀಮಿತ ಆಗಬಾರ್ದು. ಯಾವುದೇ ನಾವು ಕೆಲಸ ಮಾಡಿದಾಗ ಅದು ಮತದಾರರ ಮನಸ್ಸಲ್ಲಿ ಶಾಶ್ವತವಾಗಿ ನೆಲೆ ನಿಲ್ಸಂತ ಕೆಲಸ ಮಾಡಿದಾಗ ಮಾತ್ರ ವ್ಯಕ್ತಿ ಗೆಲ್ಲಕ್ ಸಾಧ್ಯ. ದಯವಿಟ್ಟು ಹಿರಿಯೂರು ಜನತೆ, ನಾನು ಈ ಮೀಡಿಯಾ ಮುಖಾಂತರ ಏನಂದ್ರೆ ಎಚ್ಚೆತ್ಕೊಳ್ರಿ. ನಮ್ಮ ಕ್ಷೇತ್ರ ಅಭಿವೃದ್ಧಿ ಆಗಬೇಕು, ನೀರಾವರಿ ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗಬೇಕು. ನಾವ್ ಯಾವ್ದೋ ರೀತಿನಲ್ಲಿ ಸುಮ್ನೆ ಭಗೀರಥ ಇನ್ನೊಂದು ಏನೋ ಒಂದು ಹೇಳೋದಲ್ಲ. ಗ್ರಾಮೀಣ ಭಾಗದಲ್ಲಿ ಇವತ್ತಿಗೂ ಕುಡಿಯೋ ನೀರಿನ ಹಾಹಾಕಾರ ಇದೆ. ಸುತ್ತಮುತ್ತಗಳ ಹಳ್ಳಿಗಳಿಗೆ ಹೋದ್ರೆ ಒಂದೊತ್ತಿಗೆ ಕುಡಿಯೋ ನೀರಿಗೂ ಸಮೇತ ಸಮಸ್ಯೆ ಇದೆ. ಈ ಸಮಸ್ಯೆಗಳು ನಾವು ಶಾಶ್ವತವಾಗಿ ನಿರ್ಮೂಲನೆ ಮಾಡಿದಾಗ ಮಾತ್ರ ನಮ್ಮ ಕ್ಷೇತ್ರ ಅಭಿವೃದ್ಧಿ ಆಗೈತೆ ಅಂತೇಳಿ ನಾವು ಭಾವಿಸ್ಬೇಕು. ಆಮೇಲೆ ಶಿಕ್ಷಣಕ್ಕೆ ನಮ್ಮ ಕ್ಷೇತ್ರದಲ್ಲಿ ಎತ್ತಿನದಾಗಿ ಒತ್ತು ಕೊಡಬೇಕು. ಯಾರನ್ನ ಈಗ ನೆಕ್ಸ್ಟ್ ಮುಂದುವರೆದ ಭಾಗದಲ್ಲಿ ನಾವು ಎಜುಕೇಶನ್ ಮಾಡ್ಬೇಕಂತ ಹೋದಾಗ ದುರ್ಗ, ಚಳ್ಳಕೆರೆ ಮತ್ತೆ ಇನ್ನು ದಾವಣಗೆರೆ ಭಾಗ ಹೋಗ್ಬೇಕಾಗತ್ತೆ. ಹಾಗಾಗಿ ನಗರ ಭಾಗದಲ್ಲಿ ಈಗಾಗಲೇ 3 ಲಕ್ಷ ಹತ್ತತ್ರ ಜನಸಂಖ್ಯೆ ಆಗಿದೆ. ಹಂಗಾಗಿ ಶಿಕ್ಷಣಕ್ಕೂ ಮತ್ತು ರೈತರಿಗೆ ಹೆಚ್ಚಿನದಾಗಿ ಪ್ರಾಮುಖ್ಯತೆ ಕೊಡ್ಬೇಕಂತೇಳಿ ನಾನು ಮನವಿ ಮಾಡ್ತೇನೆ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.